ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 66ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರಾತ್ರಿ ಹೊತ್ತು ಸುಯ್ಯನೆ ತಂಗಾಳಿ ಬೀಸುತ್ತಿತ್ತು. ಕೋಣೆಯೊಳಗೆ ಭ್ರಮ ಕೊಡುವ ಕಾಟವನ್ನು ತಡೆಯಲು ಆಗದೆ ಹೊರಗಡೆ ಗಾರ್ಡನ್ನಲ್ಲಿ ಬಂದು ಕೂತಿದ್ದ ಪಾರ್ಥ ಪ್ರಣವ್ನ ಕಣ್ಣಿಗೆ ಬಿದ್ದಿದ್ದನು. ತಮ್ಮನ ಪೆಚ್ಚುಮುಖವನ್ನು ಕಾಣುತ್ತಲೇ ಅತ್ತ ಹೆಜ್ಜೆ ಹಾಕಿದನು. ಏನೋ ಪಾರ್ಥ, ರೂಮೊಳಗೆ ಹಾಯಾಗಿ ಮಲಗೋದು ಬಿಟ್ಟು ಈ ರಾತ್ರಿ ಹೊತ್ತಲ್ಲಿ ಇಲ್ಲೇನೋ ಮಾಡ್ತಾ ಇದ್ದೀಯಾ? ನಿದ್ದೆ ಬರಲಿಲ್ವಾ ಎಂದು ಹೆಗಲು ಬಳಸಿ ತನ್ನ ಪಕ್ಕ ಕೂತವನನ್ನು ಕಂಡು ಸಪ್ಪೆ ಮೊಡೆ ಹಾಕಿದವನು, ನಿದ್ದೆ ಬರೋದಕ್ಕೆ ಅವಳು ಬಿಟ್ರೆ ತಾನೆ ಎಂದನು. ಅವನ ಮಾತು ಕೇಳಿ ಒಳಗೊಳಗೆ ನಕ್ಕವನು, ಅವಳು ಅಂದರೆ ಯಾರು ಕೇಳಿದನು. ಇನ್ಯಾರು, ರೂಮಿಗೆ ಬಂದು ಸೇರ್ಕೊಂಡಿದ್ದಾಳಲ್ಲ ಆ ಹಿಡಿಂಬೆ, ಅವಳೇ ರಾಕ್ಷಸಿ ಎಂದು ತನ್ನ ಅಸಮಾಧಾನವನ್ನು ಹೊರಹಾಕಿದನು ಪಾರ್ಥ. ಹೇ, ಯಾಕೋ ಹಾಗೆ ಹೇಳ್ತೀಯ? ಪಾಪ ಕಣವಳು, ಮಾತು ಸ್ವಲ್ಪ ಜೋರು ಅಷ್ಟೇ, ನೀನೇ ಹೊಂದ್ಕೊಂಡು ಹೋಗೋದಲ್ವಾ ಎಂದನು ಪ್ರಣವ್. ಅವನೇನು ಪ್ರತಿಕ್ರಿಯಿಸಲಿಲ್ಲ. ತುಸು ಹೊತ್ತಿನ ನಂತರ ಮೌನ ಮುರಿದವನು, ನೀನವತ್ತು ಹೇಳಿದ್ದು ಸರಿಯಾಗೇ ಇದೆ ಬ್ರೋ. ಯಾಕೋ ಈಗೀಗ ನಿನ್ನ ಮಾತು ನನಗೆ ಅರ್ಥ ಆಗ್ತಿದೆ. ಈ ಮದುವೆ ಸಂಸಾರ ಎಲ್ಲ ಜಂಜಾಟ ಕಣು. ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗದೆ ಒದ್ದಾಡಿ ಸಾಯಬೇಕು ಕೊನೆಗೆ. ಜೀವನ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಆಯಿತು. ನೈತಿಕತೆಯೇ ಇಲ್ಲ ಈ ಮದುವೆ ಅನ್ನೋ ಪದ್ಧತಿಗೆ. ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮದುವೆ ಅನ್ನೋ ಲೈಸೆನ್ಸ್ ಬೇರೆ ಎಂದು ಬೇಸತ್ತು ಹೇಳಿದನು ಪಾರ್ಥ. ಅವನ ಮಾತು ಕೇಳಿದವನ ಮುಖ ವಿವರ್ಣವಾಯಿತು. ತಕ್ಷಣ ಎದ್ದು ನಿಂತವನು ಅವನಿಗೆ ಬೆನ್ನು ಹಾಕಿ, ಇಲ್ಲ ಪಾರ್ಥ, ಮದುವೆ ಅನ್ನೋದು ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇರೋ ದಾರಿ ಅಲ್ಲ. ಹಾಗೆ ನೋಡೋದಾದರೆ ಅದಕ್ಕೋಸ್ಕರ ಅಂತಲೇ ಬೇರೆ ದಾರಿಗಳಿವೆ. ಮದುವೆ ಅನ್ನೋದು ಪವಿತ್ರವಾದ ಬಂಧ. ಅಲ್ಲಿ ಕೇವಲ 2 ದೇಹಗಳು ಮಾತ್ರ ಒಂದಾಗಲ್ಲ, 2 ಮನಸ್ಸುಗಳು ಕೂಡ ಒಂದಾಗುತ್ತೆ. 2 ಮನಸ್ಸುಗಳ ಭಾವನೆಗಳು ಒಂದಾಗುತ್ತೆ. ಗಂಡು ಹೆಣ್ಣು ಅರಿತು ಬಾಳ್ವೆ ನಡೆಸೋಕೆ ತೂಗು ಸೇತುವೆ ಕಣೋ ಈ ಮದುವೆ. ತ್ಯಾಗ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ, ಈ ಎಲ್ಲ ಭಾವನೆಗಳು ಸೇರಿದ್ರೇ ಮದುವೆ ಅನ್ನೋ ಬಂಧ, ಗಂಡ ಹೆಂಡತಿ ನಡುವಿನ ಸಂಬಂಧ ಗಟ್ಟಿಯಾಗೋದು. ಅವನು ಮದುವೆಯ ಬಗ್ಗೆ ವಿವರಣೆ ನೀಡುತ್ತಿದ್ದರೆ ಅವನ ಮಾತುಗಳನ್ನು ಆಲಿಸುತ್ತಿದ್ದ ಪಾರ್ಥ ಬೆಚ್ಚಾಗಿ ನಿಂತು ಬಿಟ್ಟನು. ಬ್ರೋ, ಈ ಮಾತುಗಳನ್ನು ನೀನು ಆಡ್ತಿರೋದು? ನಿನಗೆ ಯಾವಾಗಲೂ ಜ್ಞಾನೋದಯ ಆಗಿದ್ದು? ಯಾವ ಮರದ ಕೆಳಗಡೆ ಕೂತಿದ್ದೆ? ಮದುವೆ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಪ್ರವಚನ ಮಾಡ್ತಾ ಇದ್ದೀಯಾ? ಅವನು ತುಂಟ ನಕ್ಕು ಹೇಳಿದರೆ ಅವನ ಮಾತಿಗೆ ಮುಗುಳು ನಕ್ಕವನು, ಇಷ್ಟು ದಿನ ಜ್ಞಾನೋದಯ ಆಗಿರಲಿಲ್ಲ, ಆದರೆ ಈಗ ಧಾರಿಣಿ ಅನ್ನೋ ಬೋಧಿ ವೃಕ್ಷದ ಜೊತೆಗೆ ಇದ್ದೀನಲ್ಲ, ಹಾಗೆ ಇಷ್ಟೊಂದು ಬದಲಾವಣೆ. ತಾನು ಹಾಸ್ಯಾಸ್ಪದವಾಗಿ ನುಡಿದನು ಪ್ರಣವ್. ಅವನು ಆಡಿದ ಮಾತು ಅತ್ತಲಿಂದಲೇ ಕೋಣೆಯತ್ತ ಹೋಗುತ್ತಿದ್ದವಳ ಕಿವಿಗೂ ಬಿದ್ದಿತ್ತು. ಮದುವೆಯ ಬಗ್ಗೆ ಅವನ ಮನದಲ್ಲಿ ಬದಲಾಗಿರುವ ಅಭಿಪ್ರಾಯವನ್ನು ಕೇಳಿ ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಅದೇಕೋ ಖುಷಿಗೆ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಗಲ್ಲದ ಮೇಲೆ ಜಾರಿದ್ದ ಸಣ್ಣ ಹಣೆಯನ್ನು ಒರೆಸಿಕೊಂಡ ಹುಡುಗಿ ಕೋಣೆಯತ್ತ ಮುಖ ಮಾಡಿದಳು. ಅವಳ ಮನಸ್ಸು ಹೂವಿನಂತೆ ಆಗಿದ್ದವು. ಇಬ್ಬರು ನಸುನಕ್ಕರು. ಅಣ್ಣನ ಮನದಲ್ಲಿ ಬೇರೂರಿದ್ದ ತಪ್ಪು ಕಲ್ಪನೆ ಬೇರುಗಳನ್ನು ಬುಡ ಸಮೇತ ಕಿತ್ತು ಹಾಕುವಂತೆ ಮಾಡಿದ ಧಾರಿಣಿಯ ಬುದ್ಧಿವಂತಿಕೆಗೆ ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದನು ಪಾರ್ಥ. ಬ್ರೋ, ನಾನು ನಿನ್ನ ಹತ್ರ ಒಂದು ಕೇಳಲಾ? ಅವನು ಗಂಭೀರವಾಗಿ ಕೇಳಿದರೆ, ಕೇಳು, ನಸುನಗುತ್ತಲೇ ಉತ್ತರಿಸಿದನು ಪ್ರಣವ್. ನೀನು ಅದಕ್ಕೇನ ಪ್ರೀತಿಸ್ತಿದ್ದೀಯಾ ಅಥವಾ ಇನ್ನೂ ನಿನ್ನ ಮನಸ್ಸಲ್ಲಿ? ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದನು. ಒಂದು ಕ್ಷಣ ಅವನ ಮಾತಿಗೆ ತಬ್ಬಿಬ್ಬಾದ ಪ್ರಣವ್ ತುಸು ಹೊತ್ತಿನ ನಂತರ ನಡೆಸುವುದು, ಶಿ ಈಸ್ ಗುಡ್ ಡಾಟರ್, ರೆಸ್ಪಾನ್ಸಿಬಲ್ ಗರ್ಲ್, ಆಲ್ಸೋ ಶಿ ಈಸ್ ಬೆಸ್ಟ್ ವೈಫ್, ಆಸ್ ವೆಲ್ ಆಸ್ ಶಿ ಈಸ್ ಮೈ ಗುಡ್ ಫ್ರೆಂಡ್, ಇನ್ಫ್ಯಾಕ್ಟ್ ಮೈ ಬೆಸ್ಟ್ ಫ್ರೆಂಡ್ ಎಂದನು. ಅವನ ಮಾತಿನಲ್ಲಿ ಯಾವುದೇ ಏರಿಳಿತ ಇರಲಿಲ್ಲ. ಬ್ರೋ, ಇದೆಲ್ಲ ನನಗೆ ಗೊತ್ತಿರೋ ವಿಷಯನೇ. ಇದನ್ನು ಬಿಟ್ಟು ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅದನ್ನು ಬಿಟ್ಟು ಅವಳು ನನ್ನ ಫ್ರೆಂಡ್ ಅಂತೆಲ್ಲ ಅಡ್ಡಗೋಡೆದ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಬೇಡ ಎಂದನು ಪಾರ್ಥ ಗಡಸು ಧ್ವನಿಯಿಂದ. ನೀನು ನಿಜವಾಗ್ಲೂ ದಡ್ಡ ಕಣೋ ಪಾರ್ಥ. ನಾನು ಈಗ ಏನು ಹೇಳಿದ್ನೋ ಅದರಲ್ಲಿ ನಿನಗೆ ಬೇಕಾಗಿರೋ ಉತ್ತರನೇ ಇತ್ತು ಎಂದು ನಕ್ಕನು ಪ್ರಣವ್. ತಲೆ ಕೆಡೆದುಕೊಂಡ ಪಾರ್ಥ, ಅದರಲ್ಲಿ ಉತ್ತರ ಎಲ್ಲೋ ಇತ್ತು? ನಾನು ಕೇಳಿದ್ದು ನೀನು ಅದಕ್ಕೇನ ಪ್ರೀತಿಸ್ತಾ ಇದ್ದೀಯ ಅಂತ, ಆದರೆ ನೀನು ಹೇಳಿದ್ದು ಅವಳು ನಿನ್ನ ಫ್ರೆಂಡ್ ಅಂತ ಎಂದರೆ ಅವನ ಹೆಗಲ ಮೇಲೆ ಕೈ ಹಾಕಿದವನು, ಬೆಸ್ಟ್ ಫ್ರೆಂಡ್ ಅಂದರೆ ಯಾರು? ಗಂಡ ಹೆಂಡತಿ ತಾನೆ. ನಿನಗೆ ಗೊತ್ತಾ ಪಾರ್ಥ, ಒಳ್ಳೆ ಸ್ನೇಹಿತರು ಮಾತ್ರ ಒಳ್ಳೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಎಂದವನು. ತುಕ್ಕು ಹಿಡಿದಿರೋ ನಿನ್ನ ತಲೆಗೆ ಈಗ ನನ್ನ ಮಾತು ಅರ್ಥ ಆಗಿದೆ ಅನ್ಕೋತೀನಿ. ಬರೀ ಕೋಟಿ ಕೋಟಿ ಪ್ರಾಜೆಕ್ಟ್ಗಳನ್ನು ಡೀಲ್ ಮಾಡಿದರೆ ಸಾಕಾಗಲ್ಲ ಎಂದವನು ಕಣ್ಣು ಹೊಡೆದು ಅಲ್ಲಿಂದ ತಡೆದು ಹೋದರೆ ಅವನಲ್ಲಿ ಆಗಿರುವ ಬದಲಾವಣೆ ಕಂಡು ದಿಗ್ಮೂಢನಾಗಿ ನಿಂತು ಬಿಟ್ಟನು ಪಾರ್ಥ.
ಯಜಮಾನ್ರೆ ಬನ್ನಿ ಮಾರಾಯ್ರೆ, ಮಲಗುವ ಹೊತ್ತಾಯಿತು. ಗಾರ್ಡನ್ನಲ್ಲಿ ಕೂತ್ಕೊಂಡು ಎಂತ ಸೊಳ್ಳೆ ಹೊಡಿತಾ ಇದ್ದೀರಾ? ಬನ್ನಿ ಮಾರೆ ಒಮ್ಮೆ. ಇಲ್ಲಾಂದರೆ ನಾನು ಲೈಟ್ ಆಫ್ ಮಾಡಿ ಬಾಗಿಲು ಹಾಕಿ ಮಲಗೋದೆ. ನೀವು ಆ ಸೊಳ್ಳೆ ಜೊತೆನೇ ಬಿದ್ಕೊಳ್ಳಿ. ಭ್ರಮಳ ಧ್ವನಿ ಕಿವಿಯ ತಮಟೆಯೊಳಗೆ ಹೊಕ್ಕಾಗ ವಾಸ್ತವಕ್ಕೆ ಮಾಡಿದವನು, ಈ ರಾಕ್ಷಸಿ ಶುರು ಹಚ್ಕೊಂಡ್ಳು. ಮೊದಲು ಇವಳ ಬಾಯಿಗೆ ಪ್ಲಾಸ್ಟರ್ ಹಾಕಿ ಬಿಡಬೇಕು. ಇಲ್ಲಾಂದರೆ ನನ್ನ ಮರ್ಯಾದಿನ 3 ಕಾಸಿಗೆ ಹರಾಚಿ ಹಾಕಿ ಬಿಡ್ತಾಳೆ ಈ ಹಿಡಿಂಬೆ ಎಂದು ಹಣೆ ಚಚ್ಚಿಕೊಂಡವನೇ ಕೋಣೆಯತ್ತ ಮುಖ ಮಾಡಿದನು. ಅವನು ಕೋಣೆಯೊಳಗೆ ಕಾಲಿಡುವ ಹೊತ್ತಿಗೆ ಸ್ಟಡಿ ಟೇಬಲ್ ಹತ್ತಿರ 2 ಚೇರ್ ಇಟ್ಟು ಪುಸ್ತಕ ಪೆನ್ನು ಎಲ್ಲವನ್ನು ತಯಾರು ಮಾಡಿಟ್ಟಿದ್ದಳು ಧಾರಿಣಿ. ಅದನ್ನು ಕಂಡವನು ಹುಬ್ಬುಗಳನ್ನು ಸಂಕೋಚಿಸಿದರೆ, ಪ್ರಣವ್, ನೆಕ್ಸ್ಟ್ ವೀಕ್ ನಿಮ್ಮ ವಾಯ್ಸ್ ಟೆಸ್ಟಿಂಗ್ ಇದೆ. ನಾವು ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿದರೆ ಮಾತ್ರ ಅಲ್ವಾ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಶಾನ್ಭೋಗ ಅಂಕಲ್ ಕೂಡ ನಿಮ್ಮಲ್ಲಿ ಇದನ್ನೇ ಹೇಳಿರುತ್ತು. ಆದರೆ ನೀವ್ಯಾಕೋ ಅದರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಿಲ್ಲ. ಸೊ ಪ್ಲೀಸ್ ಹೀಗೆ ಕೇರ್ಲೆಸ್ ಮಾಡಬೇಡಿ. ಸಿಕ್ಕ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳೋನೇ ಬುದ್ಧಿವಂತ. ಬನ್ನಿ ಸ್ವಲ್ಪ ಹೊತ್ತು ಮ್ಯೂಸಿಕ್ ಬಗ್ಗೆ ಸ್ಟಡಿ ಮಾಡೋಣ ಎಂದವಳು ಚೇರ್ ಎಳೆದು ಕೂತರೆ ಅವಳಿಗೆ ತನ್ನ ಸಂಗೀತದ ಕನಸಿನ ಬಗ್ಗೆ ಇರುವ ಆಸಕ್ತಿ, ಉತ್ಸಾಹ, ಕಾಳಜಿ ಕಂಡು ಅವನ ಮನಸ್ಸು ಪ್ರಫುಲ್ಲವಾಗಿತ್ತು. ಮರು ಮಾತನಾಡದೆ ತಾನು ಅವಳ ಬಳಿ ಚೇರ್ ಎಳೆದು ಕೂತನು. ಗಂಟೆಗಟ್ಟಲೆ ಸಂಗೀತದ ಬಗ್ಗೆ ಮಂಥನ ಮಾಡುತ್ತಿದ್ದವರಿಬ್ಬರಿಗೂ ಗಂಟೆ ಸರಿದು ಹೋದದ್ದೇ ತಿಳಿದಿರಲಿಲ್ಲ. ಅವನಿಗಿಂತ ಹೆಚ್ಚಾಗಿ ಉತ್ಸುಕಳಾಗಿ ಶ್ರದ್ಧೆ ವಹಿಸಿ ಕೆಲಸ ಮಾಡುತ್ತಿದ್ದವಳು ಅವಳೇ. ಅವಳು ಪೆನ್ ಹಿಡಿದು ಮನಸ್ಸಿನಲ್ಲಿ ಮೂಡಿದ ಭಾವತರಂಗಗಳ ಸಾಲುಗಳನ್ನು ಕಾಗದದ ಹಾಳೆಯ ಮೇಲೆ ಬರೆದರೆ ಕಣ್ಣರೆಪ್ಪೆ ಮಿಟುಕಿಸದೆ ಅವಳನ್ನೇ ನೋಡುತ್ತಾ ಕೂತು ಬಿಟ್ಟನು ಹುಡುಗ. ಪ್ರಣವ್, ಈ ಲೈನ್ಸ್ ಬೇಡ ಅನಿಸುತ್ತೆ. ನನಗೆ ಯಾಕೋ ಇದು ಅಷ್ಟೊಂದು ಸುಟೇಬಲ್ ಅಂತ ಅನ್ನಿಸ್ತಿಲ್ಲ. ಅದನ್ನು ಕಟ್ ಮಾಡಿ ಈ ಲೈನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆಗ ಹಾಡಿನೂ ಚೆನ್ನಾಗಿ ಬರುತ್ತೆ. ಅವಳು ಗಂಭೀರವಾಗಿ ಹೇಳುತ್ತಿದ್ದರೆ ಇವನ ಕಿವಿಗೆ ಅವಳ ಯಾವೊಂದು ಮಾತು ಕೂಡ ಬೀಳುತ್ತಿಲ್ಲ. ಗಲ್ಲದ ಮೇಲೆ ಕೈಯಿಟ್ಟು ಅವಳನ್ನೇ ಮಂತ್ರಮುಗ್ಧನಂತೆ ನೋಡುತ್ತಿದ್ದಾನೆ. ಪ್ರಪಂಚದಲ್ಲಿ ಇಷ್ಟೆಲ್ಲ ಗಂಡುಗಳಿದ್ರು ನೀನ್ಯಾಕೆ ನನಗೇನೆ ಗಂಟ್ಬಿದ್ದೆ? ಬಹುಶಃ ಇದನ್ನೇ ಡೆಸ್ಟಿನಿ ಅಂತಾರೇನು? ಧಾರಿಣಿ, ನಾನು ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ದೀನಿ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ನನ್ನಲ್ಲಿ ನಿನ್ನಿಂದ ತುಂಬಾ ಬದಲಾವಣೆ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನೀನು ನನಗೆ ಯಾಕೆ ಮೊದಲೇ ಸಿಗಬಾರ್ದಿತ್ತು ಅಂತ ಅನ್ನಿಸ್ತಿದೆ. ನೀನು ನನ್ನನ್ನು ಗಂಡ ಅಂತ ಸ್ವೀಕಾರ ಮಾಡಿದ್ದೀಯ, ನನ್ನನ್ನು ಪ್ರೀತಿಸ್ತಾ ಇದ್ದೀಯ. ನಾನು ಯಾವಾಗ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ. ಆ ದಿನ ತುಂಬ ದೂರ ಇಲ್ಲ ಧಾರಿಣಿ. ಕೊನೆಗೂ ನೀನೇ ಗೆದ್ದೆ. ನೀನು ಗೆದ್ದು ನಮ್ಮ ಪ್ರೀತಿಗೆ, ಸಂಬಂಧಕ್ಕೆ ಒಂದು ಮೂರ್ತ ರೂಪ ತಂದು ಕೊಡ್ತಾ ಇದ್ದೀಯ. ಅವನು ಮನದಲ್ಲಿ ನುಡಿದು ಮುಗುಳು ನಕ್ಕರೆ ಅವನನ್ನು ಗಮನಿಸಿದವಳು, ಪ್ರಣವ್, ಏನಾಯಿತು? ಯಾಕೆ ನಗ್ತಾ ಇದ್ದೀರಾ? ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ಕೇಳಿದಳು. ತಕ್ಷಣ ಬೆಚ್ಚಿ ಬಿದ್ದವನು ಕಲ್ಪನಾ ಲೋಕದಿಂದ ಹೊರಬಂದು, ಏನಿಲ್ಲ, ಸುಮ್ಮನೆ ಹೀಗೆ ಎಂದು ತಬ್ಬಿಬ್ಬಾಗಿ ನುಡಿದವನ ಕಣ್ಣುಗಳು ಅವಳು ಬರೆದ ಸಾಲುಗಳ ಮೇಲೆ ಹೋಗಿದ್ದವು. ಆ ಕಾಗದ ಹಾಳೆಯನ್ನು ಕೈಗೆತ್ತಿಕೊಂಡವನು, ವಾವ್, ಸೂಪರ್ ಲೈನ್ಸ್. ಇದೇ ಲೈನ್ಸ್ಗೆ ಟ್ಯೂನ್ ಹಾಕಿದರೆ ಒಂದೊಳ್ಳೆ ಸಾಂಗ್ ಆಗುತ್ತೆ. ನಾಡಿದ್ದು ವಾಯ್ಸ್ ಟೆಸ್ಟಿಂಗ್ಗೆ ಇದೇ ಸಾಂಗ್ ಫಿಕ್ಸ್. ಅವನು ಒಂದು ತೆರನಾಗಿ ನುಡಿದರೆ, ನಿಮ್ಮ ಗಮನ ಎಲ್ಲೋ ಬೇರೆ ಕಡೆ ಇದ್ದ ಹಾಗಿತ್ತು ಎಂದಳು ಗಂಭೀರವಾಗಿ. ಅದಕ್ಕೂ ಮುದ್ದಾಗಿ ಕಂಡಳು ಹುಡುಗಿ. ತಕ್ಷಣ ತಲೆ ಕೊಡವಿಕೊಂಡವನು, ಧಾರಿಣಿ, ತುಂಬ ಸುಸ್ತಾಗ್ತಿದೆ ನೋಡು, ನಿದ್ದೆ ಬೇರೆ ಬರ್ತಿದೆ. ಸೊ ಪ್ಲೀಸ್ ಇದನ್ನು ನಾಳೆ ನೋಡೋಣ, ಈಗ ಮಲಗೋಣ ಎಂದನು. ಅವನ ಮಾತಿಗೆ ನಗಬೇಕೋ ಅಳಬೇಕೋ ತೋಚಲಿಲ್ಲ ಹುಡುಗಿಗೆ. ಸರಿ ಎಂದು ನಕ್ಕು ತಲೆ ಅಲ್ಲಾಡಿಸಿದವಳು ಮಲಗಲು ಚಾಪೆ ಕೈಗೆತ್ತಿಕೊಂಡರೆ, ನಿನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀನು ಇದೇ ಬೆಡ್ ಮೇಲೆ ಮಲಗಬಹುದು. ಹೇಗೂ ಬೆಡ್ ತುಂಬ ದೊಡ್ಡದಿದೆ, ನನಗೇನು ಪ್ರಾಬ್ಲಮ್ ಆಗಲ್ಲ ಎಂದನು. ಅವನ ಮಾತು ಕೇಳಿ ಅವಳಿಗೆ ಖುಷಿಯಾದರೂ ಅವನ ಹೆಂಡತಿಯನ್ನು ಸ್ವೀಕರಿಸಿದ ವಿನಃ ತನ್ನ ಮಾತಿಗೆ ವಿರುದ್ಧವಾಗಿ ಅವನ ಜೊತೆ ಮಂಚ ಏರಲಾರಳು ಹುಡುಗಿ. ನಿಮ್ಮ ಕಾಳಜಿಗೆ ಧನ್ಯವಾದ. ಆದರೆ ನನಗಿಲ್ಲಿ ಮಲಗಿದ್ರೇ ನೆಮ್ಮದಿ. ನೀವಲ್ಲೇ ಮಲಗಿ, ನಾನಿಲ್ಲೇ ಮಲಗ್ತೀನಿ. ಗುಡ್ ನೈಟ್ ಎಂದು ಮುಸುಕೆಳೆದುಕೊಂಡರೆ ತಲೆ ಕೊಡವಿಕೊಂಡ ಹುಡುಗ ನಸುನಕ್ಕು ಲೈಟ್ ಆಫ್ ಮಾಡಿ ತಾನೂ ಅಡ್ಡಾದನು. ನಂಗೆ ಗೊತ್ತು ಪ್ರಣವ್, ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಿದೆ ಅಂತ. ನೀವು ಹೇಳದೆ ಹೋದರೂ ತಿಳ್ಕೊಳ್ಳೋ ಬುದ್ಧಿವಂತಿಕೆ ನನ್ನಲ್ಲಿದೆ. ಆದರೆ ನೀವು ಬಾಯಿ ಬಿಟ್ಟು ನನ್ನನ್ನು ಪ್ರೀತಿ ಮಾಡೋ ವಿಷಯನ ಖುದ್ದಾಗಿ ನನ್ನ ಹತ್ರನೇ ಹೇಳಬೇಕು. ನೀನು ನನ್ನ ಹೆಂಡತಿ ಅಂತ ನೀವು ಕೂಗಿ ಕೂಗಿ ಹೇಳಬೇಕು. ಆಗ ನಾನು ನಿಮ್ಮವಳಾಗ್ತೀನಿ. ಅಲ್ಲಿ ತನಕ ನಾನು ನನ್ನ ಮಾತಿಗೆ ಬದ್ಧಳು. ಆದಷ್ಟು ಬೇಗ ಆ ದಿನ ಬರಲಿ. ನಾನು ಕಾಯ್ತೀನಿ. ಮನಸ್ಸಲ್ಲಿ ನುಡಿದುಕೊಂಡ ಹುಡುಗಿ ನಿದ್ದೆಗೆ ಜಾರಿದಳು. ಇಬ್ಬರು ನಿದ್ದೆಗೆ ಜಾರಿ 2 ತಾಸುಗಳಾಗಿತ್ತು. ಅಷ್ಟರಲ್ಲಿ ಪ್ರಣವ್ನ ಫೋನ್ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಇಬ್ಬರು ಬೆಚ್ಚು ಬಿದ್ದು ಎದ್ದು ಕೂತರು.
ಫೋನ್ ರಿಸೀವ್ ಮಾಡಿದವನ ಮುಖದ ವರ್ಣವೇ ಬದಲಾಯಿತು. ಸರಿ, ಈಗಲೇ ಬರ್ತೀನಿ ಎಂದವನು ಫೋನನ್ನು ಜೇಬಿಗಿಳಿಸಿಕೊಂಡು ತಡಬಡನೆ ಎದ್ದು ಕಾರ್ ಕೀ ಹಿಡಿದು ಅವಸರದಿಂದ ಹೊರಟರೆ, ಅವನ ಗಾಬರಿ ಬಿದ್ದ ಮುಖ ಕಂಡು ಆತಂಕಗೊಂಡವಳು ತಾನು ಅವನ ಹಿಂದೆಯೇ ಬಂದಳು. ಪ್ರಣವ್, ಏನಾಯಿತು? ಯಾರು ಫೋನ್ ಮಾಡಿದ್ರು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಈ ರಾತ್ರಿಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಆತಂಕದಿಂದ. ಧಾರಿಣಿ, ರೀಮಾಗೆ ಮೈಗೆ ಹುಷಾರಿಲ್ಲಂತೆ, ಹೈ ಫೀವರ್ ಬಂದಿದೆ ಅಂತ ಈಗ ತಾನೇ ಅವಳ ಮನೆ ಕೆಲಸದವಳು ಫೋನ್ ಮಾಡಿದ್ಲು. ಸೊ ನಾನು ಈಗಲೇ ಹೋಗಬೇಕು. ನೀನೇನು ಗಾಬರಿ ಆಗಬೇಡ, ನೆಮ್ಮದಿಯಿಂದ ಮಲಗು, ನಾನು ಹೋಗ್ಬಿಟ್ಟು ಬರ್ತೀನಿ. ಅವನ ಮಾತು ಕೇಳಿ ಅವಕ್ಕಾದಳು ಹುಡುಗಿ. ಅಲ್ಲ ಪ್ರಣವ್, ಜ್ವರ ಬಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಹೇಳಿ. ಅದನ್ನು ಬಿಟ್ಟು ನೀವು ಈ ನಡುರಾತ್ರಿಯಲ್ಲಿ ಅಲ್ಲಿಗೆ ಹೋಗೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಬೇಡ, ನೀವೆಲ್ಲಿಗೂ ಹೋಗೋದು ಬೇಡ ಎಂದಳು ಖಡಖಂಡಿತವಾಗಿ. ಆ ಸಂದರ್ಭದಲ್ಲಿ ಆಕೆ ಓರ್ವ ಪತ್ನಿಯಾಗಿ ಮಾತನಾಡಿದ್ದಳು. ಆದರೆ ಅದು ಅವನ ಕಣ್ಣಿಗೆ ಸ್ವಾರ್ಥಿಯಂತೆ ಕಂಡಿತು. ಧಾರಿಣಿ, ಈ ಮಾತನ್ನು ನೀನು ಆಡ್ತಾ ಇರೋದು? ನೀನು ಹೀಗೆ ಥಿಂಕ್ ಮಾಡೋಕ್ಕೆ ಹೇಗೆ ಸಾಧ್ಯ ಎಂದು ಬೇಸರದಿಂದ ಕೇಳಿದವನು. ನೀನು ಎಷ್ಟು ಹೇಳಿದರೂ ಅಷ್ಟೇ, ನಾನು ಹೋಗೇ ಹೋಗ್ತೀನಿ. ಯಾಕಂದರೆ ಅವಳಿಗೆ ನನ್ನ ಅವಶ್ಯಕತೆ ತುಂಬ ಇದೆ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಸರಿದು ಹೋದರೆ ಅವಳ ಮನಸ್ಸು ಕದಡಿತು. ಕಾರ್ ಸದ್ದು ಮಾಡುತ್ತಾ ಮುಂದೆ ಹೋದರೆ ಅವನು ತನ್ನ ಮಾತನ್ನು ಧಿಕ್ಕರಿಸಿ ಹೋದದ್ದನ್ನು ಅವಳಿಂದ ಸಹಿಸಲಾಗಲಿಲ್ಲ. ಅಲ್ಲೇ ಕುಸಿದವಳು ಬಿಕ್ಕಳಿಸಲು